ಸ್ವಾತಂತ್ರ್ಯ ಇದೆ ಅಂತ ಏನೇನೋ ಮಾತಾಡಬಾರದು. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಈ ಮಾತು ಹೇಳಿದ್ದಾರೆ. ಸಂವಿಧಾನದ ಹಕ್ಕು ಉಲ್ಲಂಘಿಸುವುದು ಸರಿಯಲ್ಲ. ಸಿಟಿ ರವಿ ಪ್ರಕರಣ ಸದನದ ಒಳಗೆ ನಡೆದಿದೆ. ಸ್ವಯಂ ಪ್ರೇರಿತ ಕೇಸ್ ದಾಖಲಿಸುವುದಕ್ಕಾಗಲ್ಲ. ಮಹಿಳೆ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಬೇಕು. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಇದೆ ಅಂತ ಏನೇನೋ ಮಾತಾಡೋದಲ್ಲ ಅಂದಿದ್ದಾರೆ. ನಾನು ಮಾತಾಡಿದೆ, ಇಬ್ರು ದೂರನ್ನ ಸಲ್ಲಿಸಿ ಇಬ್ಬರು ಕಡೆಯವರು ಸಹ ಸಭಾಪತಿಗಳ ಹತ್ರ ಇವರು ಹಿಂಗಂದ್ರು ಅವ್ರು ಹಂಗಂದ್ರು ಅಂತ ಎಲ್ಲ ಮಾತುಕತೆ ಎಲ್ಲ ಆಗಿದೆ ಅಂತ ಅವ್ರು ಹೇಳಿದ್ರು. ಸಂವಿಧಾನ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ ಅಂತ ಹೇಳಿದ್ಮೇಲೆ ಅದರದ್ದು ಹಕ್ಕನ್ನ ಉಲ್ಲಂಘನೆ ಮಾಡೋದು ಸರಿಯಲ್ಲ. ಹಾಗಾಗಿ ಅವ್ರೇನಾದರೂ ಸಿ ಟಿ ರವಿ ಅವರು ಆ ಹಕ್ಕನ್ನ ಉಲ್ಲಂಘನೆ ಮಾಡಿದ್ರೆ ಆ ತನಿಖಾ ಮುಖಾಂತರ ಅದಕ್ಕೆ ನ್ಯಾಯ ಸಿಗಬೇಕು. ಈ ವುಮೆನ್ ಕಮಿಷನ್ ಇಸ್ ಆಲ್ಸೋ ಸಂವಿಧಾನದ ಅಡಿ ಒಂದು ಅಂಗ. ನಾನು ಹೇಗೆ ಹೆಡ್ ಮಾಡ್ತಾ ಇದ್ದೀನಿ, ನಾನು ಇದನ್ನು ಚೇರ್ಪರ್ಸನ್ ಆಗಿದ್ದೀನಿ, ಹಾಗೆ ಸದನದ ಒಳಗೆ ಮಾನ್ಯ ಸಭಾಪತಿಗಳು ಅದಕ್ಕೆ ದೊಡ್ಡವರು. ಸೊ ಹಾಗಾಗಿ ಅವರು ತಗೋಬೇಕಾಗತ್ತೆ. ನಾವು ಅದನ್ನೆಲ್ಲ ಕೇಳೋ ಹಕ್ಕು ನಮಗೆ ಇರೋದಿಲ್ಲ. ಒಂದು ನೋಟಿಸ್ ಕೊಡ್ಬೋದಾಗಿತ್ತು. ಈಗ ಆಲ್ರೆಡಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸ್ ಎಲ್ಲ ತನಿಖೆ ಮಾಡುತ್ತೆ. ಸೊ ಹಾಗಾಗಿ ನಾವು ಅವರಿಗೆ ಸ್ಪಷ್ಟೀಕರಣದ ನೋಟಿಸ್ನ ಏನು ಕೊಡ್ತಾ ಇಲ್ಲ. ಸಂವಿಧಾನ ಮಾತಾಡಲಿಕ್ಕೆ ಫ್ರೀಡಮ್ ಆಫ್ ಸ್ಪೀಚ್, ಸ್ವತಂತ್ರ ಸಿಟಿ ರವಿಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡಿದ್ದಾರೆ. ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಹಿಂದೂಗಳ ಮೇಲೆ ಪೊಲೀಸರ ಮೂಲಕ ದೌರ್ಜನ್ಯ. ಕರ್ನಾಟಕವನ್ನ ಪಾಕಿಸ್ತಾನ ಮಾಡೋಕ್ ಹೊರಟಿದ್ದಾರೆ. ಕ್ವಾರೆ ಕಲ್ಲು ಹೊಡೆಯೋ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಸ್ಟೇಷನ್ಗೆ ಹೋಗದಿದ್ರೆ ಸಿಟಿ ರವಿಗೆ ಏನಾದ್ರೂ ಮಾಡ್ತಾ ಇದ್ರು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಆರ್ ಅಶೋಕ್. ರೀತಿ ಮಾನಸಿಕವಾಗಿ ದೈಹಿಕವಾಗಿ ಟಾರ್ಚರ್ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಕಪ್ಪು ಚುಕ್ಕೆ. ಕಾಂಗ್ರೆಸ್ ಅವರು ಇದರ ಬೆಲೆಯನ್ನು ತೆರಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಒಬ್ಬ ಜನಪ್ರತಿನಿಧಿನ ಈ ರೀತಿ ನಡೆಸ್ಕೊಳೋವಂಥದ್ದು. ಈ ಕಾಂಗ್ರೆಸ್ ಅವರು ಈ ಪಾಕಿಸ್ತಾನದಿಂದ ಯಾರನ್ನ ಬಂದರೆ, ಬಾಂಗ್ಲಾದೇಶದಿಂದ ಅವ್ರಿಗೆಲ್ಲ ಬಂದರೆ ಅವ್ರಿಗೆ ರಾಜಾತಿಥ್ಯ. ಕಳ್ತನ ಮಾಡಲಿ, ಅವ್ರು ರೌಡಿಸಮ್ ಮಾಡಲಿ, ಕೊಲೆ ಮಾಡಲಿ, ಅವ್ರನ್ನೆಲ್ಲ ಸೇಫಾಗಿ ವಾಪಸ್ ಪಾಕಿಸ್ತಾನಕ್ಕೆ ಕರ್ಕೊಂಡೋಗ್ಬಿಡ್ತಾರೆ, ಬಾಂಗ್ಲಾದೇಶಕ್ಕೆ ಬಿಡ್ತಾರೆ. ಸ್ಟೇಷನ್ಗೆ ಬಂದಾಗ ಬಿರಿಯಾನಿ ಕೊಡೋಕೆ ಆರ್ಡರ್ ಮಾಡಿದ್ದಾರೆ. ಆದರೆ ಹಿಂದೂಗಳು ಯಾರಾದರೂ ಬಂದರೆ ಅವ್ರ ಮೇಲೆ ಈ ಥರ ಪೊಲೀಸ್ನ ಇಟ್ಕೊಂಡು ದೌರ್ಜನ್ಯ ಮಾಡ್ತಾರೆ. ಇದೊಂಥರ ಕರ್ನಾಟಕವನ್ನು ಸಿದ್ದರಾಮಯ್ಯ. ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸಿಟಿ ರವಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ಆರಂಭ ಆಗಿದೆ. ಜಾಮೀನು ಸಿಗುತ್ತಾ ಅನ್ನೋ ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆಲ್ಲ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಅಶೋಕ್ ಹಾರ್ನಹಳ್ಳಿ ಸಿಟಿ ರವಿ ಪರವಾಗಿ ವಾದ ಮಂಡಿಸ್ತಾರೆ. ಶ್ಯಾಮ್ ಸುಂದರ್ ಹೆಬ್ಬಾಳ್ಕರ್ ಪರವಾಗಿ ವಾದ ಮಂಡನೆ ಮಾಡೋರಿದ್ದಾರೆ. ಸಿಟಿ ರವಿ ಅವರು ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಪೀಠದ ಮುಂದೆ ವಿಚಾರಣೆ ಆರಂಭ. ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಹಳ್ಳಿ ವಾದ ಮಂಡನೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡನೆ ಮಾಡೋರಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ಬೆಳಗಾವಿಯ ಸುವರ್ಣಸೌಧದಿಂದ ಆರಂಭವಾದ ಈ ಪ್ರಕರಣ ಈಗ ನ್ಯಾಯಾಲಯದ ಮೆಟ್ಟಿಲುಗಳ ಬಳಿ ಬಂದು ನಿಂತಿದೆ.
ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ಭವಿಷ್ಯ ಹೊರಗೆ ಬರುತ್ತೆ. ಈಗಾಗಲೇ ಎಫ್ಐಆರ್ ಕಾಪಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಿದ್ದೀರಿ. ಬಿಎನ್ಎಸ್ 75 ಲೈಂಗಿಕ ದೌರ್ಜನ್ಯ, 79 ಮಹಿಳೆಯ ಘನತೆಗೆ ಧಕ್ಕೆ ತರುವ ಪ್ರಕರಣದ ಅಡಿಯಲ್ಲಿ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಕೇಸಿನ ಸಂಬಂಧ ಸರ್ಟಿಫೈಡ್ ಕಾಪಿ ಕೊಡಿ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ. ಸಿಟಿ ರವಿ ಪರ ಅಶೋಕ್ ಹಾರ್ನಹಳ್ಳಿ ತಮ್ಮ ವಾದ ಶುರು ಮಾಡಿದ್ದಾರೆ. ಈಗ ಇನ್ನು ಇವರ ವಾದ ಮುಗಿದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ಶ್ಯಾಮ್ ಸುಂದರ್ ತಮ್ಮ ವಾದ ಮಂಡನೆ ಆರಂಭಿಸುತ್ತಾರೆ. ಕೇಸಿಗೆ ಸಂಬಂಧಿಸಿದ ಸರ್ಟಿಫೈಡ್ ಕಾಪಿ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಸುವರ್ಣಸೌಧದ ಪೊಲಿಟಿಕಲ್ ಜಟಾಪಟಿ ಅತಿರೇಕಕ್ಕೆ ಹೋಗಿ ಈಗ ನ್ಯಾಯಾಲಯದ ಮುಂದೆ ಪ್ರಕರಣ ಬಂದಿದೆ. ಸರ್ಟಿಫೈಡ್ ಕಾಪಿ ಕೊಡಿ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಆಗ ಹೇಳ್ತಾರೆ, ನಮಗೆ ಅಲ್ಲಿಂದ ಸಾಫ್ಟ್ ಕಾಪಿ ಕಳಿಸಿದ್ದಾರೆ, ಹಾಗಾಗಿ ನಾವು ಅದರ ಜೆರಾಕ್ಸ್ ಕಾಪಿಯನ್ನ ತೆಗೆದು ಸಲ್ಲಿಸಿದ್ದೀವಿ ಅಂತ ಅಶೋಕ್ ಹಾರ್ನಹಳ್ಳಿ ನ್ಯಾಯಮೂರ್ತಿಗಳಿಗೆ ತಿಳಿಸ್ತಾ ಇದ್ದಾರೆ. ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸಿಟಿ ರವಿ ಇನ್ನು ನ್ಯಾಯಾಲಯ ತಲುಪಿಲ್ಲ, ಆನ್ ದ ವೇ. ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆತರುವಾಗ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಪೊಲೀಸರು ಎದುರಿಸಬೇಕಾಯಿತು. ನ್ಯಾಯಾಲಯದಲ್ಲಿ ಕೇಸ್ನ ವಿಚಾರಣೆ ಆರಂಭ ಆಗಿದ್ದು, ಸರ್ಟಿಫೈಡ್ ಕಾಪಿಯ ಪ್ರತಿಯನ್ನ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ದಾರೆ. ಒರಿಜಿನಲ್ಸ್ ಕೇಳಿದಾಗ ಅಲ್ಲಿಂದ ನಮಗೆ ಬಂದಿರೋದು ಸಾಫ್ಟ್ ಕಾಪಿ, ಹಾಗಾಗಿ ಅದನ್ನ ಪ್ರಿಂಟ್ಔಟ್ ತೆಗೆದು ನಿಮಗೆ ಕೊಟ್ಟಿದ್ದೀವಿ ಅಂತ ನ್ಯಾಯಮೂರ್ತಿಗಳಿಗೆ ಅಶೋಕ್ ಹಾರ್ನಹಳ್ಳಿ ತಿಳಿಸಿದ್ದಾರೆ. ಸಿಟಿ ರವಿ ಪರ ವಾದ ಮಂಡನೆ ಆರಂಭ ಆಗಿದೆ. ಅಶೋಕ್ ಹಾರ್ನಹಳ್ಳಿ ತಮ್ಮ ವಾದ ಆರಂಭಿಸಿದ್ದಾರೆ. ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಸಿಟಿ ರವಿ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಚೇರಿಯ ಮುಂಭಾಗ ನೀವು ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಕಾರ್ಯಕರ್ತರು ಸಿಟಿ ರವಿ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಇದ್ದಾರೆ. ಕೆಪಿಸಿಸಿ ಕಚೇರಿಯ ಮುಂಭಾಗದ ದೃಶ್ಯ ಇದು. ನೋಡಿದ್ದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮಗೆ ಅವಕಾಶ ನೀಡಿ ಅಂತ ಶ್ಯಾಮ್ ಸುಂದರ್ ವಾದ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲರು ಶ್ಯಾಮ್ ಸುಂದರ್ ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಮಗೆ ಕಾಲಾವಕಾಶ ಕೊಡಿ ಅಂತ ನ್ಯಾಯಾಲಯದಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ದೂರುದಾರರ ಪರ ವಕೀಲ ಶ್ಯಾಮ್ ಸುಂದರ್ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಶ್ಯಾಮ್ ಸುಂದರ್ ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಲಾವಕಾಶ ಕೊಡಿ, ಮೊದಲು ದಾಖಲೆಗಳು ಬರಲಿ ಅಂತ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ದಾಖಲೆಗಳು ಬರಲಿ ಇರಿ ಅಂತ. ಇನ್ನು ಸಿಟಿ ರವಿ ನ್ಯಾಯಾಲಯ ತಲುಪಿಲ್ಲ, ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಇದರ ಮಧ್ಯೆ ಜಾಮೀನಿನ ವಿಚಾರಣೆ ಆರಂಭ ಆಗಿದೆ. ಒಂದು ಕಡೆ ಅಶೋಕ್ ಹಾರ್ನಹಳ್ಳಿ, ಮತ್ತೊಂದು ಕಡೆ ಶ್ಯಾಮ್ ಸುಂದರ್. ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯ ಕೊಡಿ,
ಅಂತ ಕೇಳ್ತಾರೆ ಶ್ಯಾಮ್ ಸುಂದರ್. ಇರಿ, ದಾಖಲೆಗಳು ಬರಬೇಕಲ್ಲ, ಇದಕ್ಕೂ SIT ಮಾಡ್ತಾರಾ ನೋಡ್ಬೇಕಲ್ಲ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಇದಕ್ಕೆ SIT ಮಾಡಲ್ಲ ಅಂತ ವಕೀಲ ಶ್ಯಾಮ್ ಸುಂದರ್ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.